ರಾಜ್ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? RSS ಪಥಸಂಚಲನದ ವಿರುದ್ಧ ಹೋರಾಟ ಕೂಡ ಮಾಡ್ತಾ ಇದ್ದೀರಾ. ತಾವು ಕೂಡ ಪಥಸಂಚಲನಕ್ಕೆ ಅನುಮತಿಯನ್ನ ಕೇಳ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ? ಮೇಡಮ್, ಈಗ ಪಥಸಂಚಲನಕ್ಕೆ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ನಿಮ್ಮ ಜಿಲ್ಲೆಗಳಿಂದ 1,000 ಜನ ಬರಬೇಕು. ಮತ್ತು ಈಗ ನಾವು ಫ್ಲ್ಯಾಗು, ಟಿ ಶರ್ಟ್ಸು, ಶೂಸು ಎಲ್ಲ ಆರ್ಡ್ರ್ಗಳೆಲ್ಲ ಮಾಡ್ಕೊಂಡಿದ್ದೀವಿ. ಇನ್ನೇನು ಎಲ್ಲರ ಹತ್ರ ಇದೆ, ಇನ್ನೂ ಕೆಲವೊಬ್ಬರ ಹತ್ರ ಇರದೇ ಇರೋರಿಗೆ ಹೊಸದಾಗಿ ಎಲ್ಲರೂ ಪರ್ಚೇಸ್ ಮಾಡ್ಕೋಬೇಕು. ಆರ್ಡ್ರ್ಗಳೆಲ್ಲ ಮಾಡಿದ್ದೀವಿ ನಾವು ಹೋಲ್ಸೇಲಾಗಿ. ಎಲ್ಲರೂ 2ನೇ ತಾರೀಕು ಸಂಜೆ 1ನೇ ತಾರೀಕು ಸಂಜೆ ಅಥವಾ 2ನೇ ತಾರೀಕು ಬೆಳಿಗ್ಗೆ ಗುಲ್ಬರ್ಗ ಡಿಸ್ಟಿಕ್ ಚಿತ್ತಾಪುರಲ್ಲಿ ನಾವೆಲ್ಲರೂ ಸೇರ್ತೀವಿ ಮೇಡಮ್. ಈಗ ಅನುಮತಿಯನ್ನ ಕೋರಿ ಅಂದ್ರೆ ಒಟ್ಟು 5 ವಸ್ತುಗಳಿಗೆ ಪರ್ಮಿಷನ್ ಅನ್ನ ಕೇಳ್ತಾ ಇದ್ರಿ. ಸೊ ಯಾವ ವಸ್ತುಗಳನ್ನ ಇಟ್ಕೊಂಡು ಪಥಸಂಚಲನ? ಫಸ್ಟ್ ಮೇಡಮ್, ಸಂವಿಧಾನ ಪೀಠಿಕೆಯ ಪ್ರತಿ ಒಂದು ಕೈಯಲ್ಲಿ, ಯಾಕಂದರೆ ನಾವು ಆ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದರಿಂದ ಜೊತೆಗೆ ಒಂದು ನೀಲಿ ಶಾಲ್, ನಮ್ಮ ಏನು ಸಂಕೇತ ಇದೆ, ನಮ್ಮ ಒಂದು ಭೀಮ್ ಆರ್ಮಿಯ ಸಂಕೇತ ನೀಲಿ ಶಾಲ್ ಇದೆ. ಅದರ ಜೊತೆಗೆ ಒಂದು ಬಿದಿರು ಕೋಲು ಅಥವಾ ಖಡ್ಗ ಅಥವಾ ರೈಫಲ್, ಕೊನೆ ಪಕ್ಷ ನಮಗೆ ಬಿದಿರು ಕೋಲಾರು ಪರ್ಮಿಷನ್ ಕೊಡ್ತಾರೆ ಅಂದ್ಕೊಂಡಿದ್ದೀವಿ. ಅದು ತೊಗೊಂಡು ನಾವು ಹೋಗ್ತೀವಿ ಮೇಡಮ್. ಯಾವ್ದು ಪರ್ಮಿಷನ್ ಕೊಡ್ತಾರೋ ಅದನ್ನು ನಾವು ತೊಗೊಂಡು ಪಥಸಂಚಲನ ಮಾಡ್ತೀವಿ ಮೇಡಮ್. ಈಗ RSS ಪಥಸಂಚಲನದ ಬಗ್ಗೆ ತಮ್ಮ ಆಕ್ಷೇಪ ಏನಕ್ಕೆ, ಯಾವ ಕಾರಣಕ್ಕೆ, ಏನಕ್ಕೆ ವಿರೋಧ ಅನ್ನೋ? ಏನಕ್ಕಂತಂದರೆ ಮೇಡಮ್, ಈಗ ಪ್ರಿಯಾಂಕ್ ಖರ್ಗೆ ಅವರು ನೋಡಿ, ಇವರು ಪಥಸಂಚಲನಗಳು ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ. ಇವ್ರು ಬೈಠಕ್ಗಳು, ಇವತ್ತು ಸರ್ಕಾರಿ ಸ್ಥಳಗಳಲ್ಲಿ ಬೈಠಕ್ ಮಾಡೋದಾಗಲಿ, ಆಮೇಲೆ ಇವ್ರದ್ದು ಪಥಸಂಚಲನ ಮಾಡೋದಾಗಲಿ ಮಾಡ್ತಾ ಇರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ, ಈ ಥರ ಸರ್ಕಾರಿ ಜಾಗಗಳಲ್ಲಿ ಏನೇ ಮಾಡಬೇಕಾದ್ರೆ ಅವ್ರಿಗೊಂದು ಅನುಮತಿ, ಯಾವುದೇ ಸಂಘ ಸಂಸ್ಥೆಗಳು, ಈವನ್ ನಮ್ಮ ಸಂಘನೂ ಹಿಡ್ಕೊಂಡು ಒಂದು ಅನುಮತಿ ತೊಗೋಬೇಕಂತ ಒಂದು ರೂಲ್ಸ್ ಇದೆ. ಇವರು ಅನುಮತಿ ಇಲ್ಲದೆ ಮಾಡ್ತಿರ್ತಾರೆ. ಇದಕ್ಕೆ ಕಡ್ಡಾಯವಾಗಿ ಒಂದು ಕಾನೂನು ಮಾಡಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ಬರೀತಾರೆ. ಅದ್ರ ಪ್ರಕಾರ ಅವರು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಮಾಡಿದ ಕೂಡಲೇ ಇವ್ರು ನಾವು ನಿಮ್ಮ ಕ್ಷೇತ್ರಕ್ಕೆ ಬರ್ತೀವಿ, ಅದು ಏನು ಮಾಡ್ತೀರಿ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಅವರನ್ನು ಹೆದರಿಸುವ ಒಂದು ತಂತ್ರ ಇದು, ಇಂಡೈರೆಕ್ಟಾಗಿ. ಸೊ ಆದ್ದರಿಂದ ನಾವು ಒಬ್ಬ ದಲಿತ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಎದುರಿಸುವ ಏನು ಇದು ಕೆಲಸ ನಡೀತಾ ಇದೆ, ಇದು ಅದಕ್ಕೆ ನಾವು ಅವ್ರಿಗೆ ಪರವಾಗಿ ನಾವು ನಿಂತಿದ್ದೀವಿ ಮೇಡಮ್. ಈಗ ನೀವು ಮಾತನಾಡ್ತಾ RSS ಅವರ ಪಥಸಂಚಲನದ ವೇಳೆಯಲ್ಲಿ ಅವರು ಏನು ಕೋಲನ್ನು ಬಳಸ್ತಾರೆ ಅದಕ್ಕೆ ತಾವು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಿ. ಅದೇ ನೀವು ಎಗೇನ್ ಖಡ್ಗಕ್ಕೆ ಬೇಡಿಕೆಯನ್ನ ಕೂಡ ಸಲ್ಲಿಸಿದಿರಿ, ಬಿದಿರಿನ ಕೋಲ್ಗೆ ಬೇಡಿಕೆಯನ್ನ ಕೂಡ ಸಲ್ಲಿಸಿದಿರಿ. ಸೊ ಏನ್ ಮೆಸೇಜ್ ಇದೆ ಮೇಡಮ್? ಇವರು ಕೋಲ್ ಹಿಡ್ಕೊಂಡು ಪಥಸಂಚಲನ ಮಾಡೋದು ಅವಶ್ಯಕತೆ ಇಲ್ಲ. ಇವರು ಆ್ಯಕ್ಚುಲಿ ನೀವು ಅದಕ್ಕೆ ಅದೇ ವಿಷಯಕ್ಕೆ ಬರ್ತೀನಿ. ಇವರು ಏನಾದರೂ ಆ ಥರ ಮಾಡೋದಾಗಿದ್ದರೆ ಹೋಗಿ ಬಾರ್ಡ್ರಲ್ಲಿ, ಇವತ್ತು ಸೈನಿಕರ ಅವಶ್ಯಕತೆ ಭಾಳ ಇದೆ. ಇವ್ರಿಗೇನು ಸಂಬಳ ಬೇಡ ಅಂತ ಹೇಳ್ತಾರೆ, ಸ್ವಯಂ ಸೇವಕರಂತಾರೆ. ಸ್ವಯಂ ಸೇವಕರಾಗಿ ಅಲ್ಲಿ ದೇಶದ ಬಾರ್ಡ್ರಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲಿ. ಅದನ್ನು ಬಿಟ್ಟು ಈ ದೇಶದ ಒಳಗಡೆ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ ಹೆದರಿಸುವ ತಂತ್ರ ಇದೆಯಲ್ಲ, ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎದುರಿಸೋಕೆ ನಾವು ಕೈಯಲ್ಲಿ ಹಿಡ್ಕೊಂಡ್ವಿ, ನಾವು ಜನರನ್ನ ಎದುರಿಸೋಕ್ಕಲ್ಲ ಮೇಡಮ್. ಎಸ್ ಮೇಡಮ್. ಈಗ ಬಿಜೆಪಿ ಭದ್ರವಾಗಿ ಅವ್ರ ಜೊತೆ ನಿಂತಿದೆ, ಜೊತೆಗೆ ಈ ಪಥಸಂಚಲನ ನಡೆಯುತ್ತೆ ಅಂತ ವಿಜೇಂದ್ರ ಕೂಡ ಹೇಳಿದ್ದಾರೆ. ನಾವು ಮಾಡ್ತೀವಿ ಮೇಡಮ್. ಸಂವಿಧಾನ, ಈ ಭೂಮಿ ಎಲ್ಲರಿಗೂ ಸಂಬಂಧಪಟ್ಟಿದೆ, ಕೇವಲ RSS ಅವ್ರಿಗಿಲ್ಲ ಮೇಡಮ್. ಇದು ಪ್ರತಿಯೊಬ್ಬ ನಾಗರಿಕರಿಗೂ ಈ ಭೂಮಿನಲ್ಲಿ ಅವ್ರದೇ ಆದ ಹಕ್ಕುಗಳಿದಾವೆ. ನಾವು ಪಥಸಂಚಲನ ಭೀಮ್ ಆರ್ಮಿ ಪಥಸಂಚಲನಕ್ಕೆ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನವನ್ನ ಕೊಡ್ತೀರಾ? ಇಲ್ಲ ಮೇಡಮ್, ನಮ್ಮ ಅಷ್ಟಕ್ಕೆ ನಾವು ಮಾಡ್ತೀವಿ ಮೇಡಮ್. ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ. ಒಬ್ಬ ದಲಿತ ವ್ಯಕ್ತಿಯನ್ನು ವಿಚಾರವಾಗಿ ನಾವು ಬಂದಿದ್ವಿ. ನಮ್ಮದೇ ಆದ ಪೊಲಿಟಿಕಲ್ ಪಾರ್ಟಿ ಇದೆ, ಆಜಾದ್ ಸಮಾಜ್ ಪಾರ್ಟಿ ಅಂತ. ನಮ್ಮ ಪಾರ್ಟಿಯಿಂದ ಒಬ್ಬರು MP ಇದ್ದಾರೆ, ಉತ್ತರ ಪ್ರದೇಶದಿಂದ, ಚಂದ್ರಶೇಖರ್ ಆಜಾದ್ ರಾವಣ್, ನವಯುವಕ ಇದ್ದಾರೆ. ಕೊನೆ ಪ್ರಶ್ನೆ, ಬೆಂಗಳೂರಿನಲ್ಲೂ ಮಾಡ್ತೀರಾ ಅಥವಾ ಚಿತ್ತಾಪುರದಲ್ಲಿ ಮಾತ್ರನಾ? ಸದ್ಯಕ್ಕೆ ಏನು ಪ್ಲಾನ್ ಇರೋದು ಸರ್? ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ದಲಿತರನ್ನ ತುಳಿಯುವ ಅಂತ ಹೆದರಿಸುವ ಕೆಲಸ ತಂತ್ರ ಮಾಡುತ್ತೋ ಅಲ್ಲಲ್ಲಿ ನಾವು RSS ವಿರುದ್ಧವಾಗಿ ಎಲ್ಲ ಕಡೆ ಮಾಡ್ತೀವಿ. ರಾಜ್ಗೋಪಾಲ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.